ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 8 ಆಗಸ್ಟ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು 765.47 ಪಾಯಿಂಟ್ಸ್ಗಳ ಒಂದು ಕುಸಿತ ಕಂಡಿದೆ ಅಂತಲೇ ಹೇಳ್ಬೋದು. ಸುಮಾರು 1% ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ಕ್ಲೋಸ್ ಆಗಬೇಕಾದ್ರೆ 79,857.79 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50 ನೋಡಿದ್ರೆ ಸುಮಾರು 232.85 ಪಾಯಿಂಟ್ಸ್ಗಳ ಒಂದು ಕುಸಿತ ಕಂಡು ಕ್ಲೋಸ್ ಆಗಬೇಕಾದ್ರೆ 24,363.30 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹತ್ತಿರ ಹೆಚ್ಚು ಕಡಿಮೆ ಇದೂ ಅಷ್ಟೇ 1% ಅಷ್ಟು ಇವತ್ತು ಕುಸಿತ ಕಂಡಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಮಾತ್ರ ಸ್ವಲ್ಪ ಏರಿಕೆ ಆಗಿದೆ. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಇವತ್ತು ಒಂದು ಸೆಲ್ಲಿಂಗ್ ಡೇ ಅಂತಲೇ ಹೇಳ್ಬೋದು. ನೋಡಿದರೆ NTPC ಸುಮಾರು 1.52% ಅಷ್ಟು ಏರಿಕೆ ಆಗಿದೆ. ಹಾಗೆ ಟೈಟನ್ ಶೇರ್ಸ್ 1.3% ಅಷ್ಟು ಏರಿಕೆ ಆಗಿದೆ. ಹಾಗೆ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, HDFC ಲೈಫ್, ಬಜಾಜ್ ಫಿನ್ಸರ್ವ್, ಟ್ರೆಂಟ್ ITC, ಕೋಲ್ ಇಂಡಿಯಾ, HCL ಟೆಕ್ನಾಲಜೀಸ್ ಈ ಇಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ನಾವು ನೋಡಿದ್ರೆ IPO ನೋಡಿದ್ರೆ ಕಾಂಪ್ಲೆಕ್ಸ್ ಸಿನಿಮಾಸ್ ಲಿಮಿಟೆಡ್ ಇದು SME IPO. ಇದ್ರ ಪ್ರೈಸ್ ರೇಂಜ್ ಬಂದು $168 $177. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ತನಕ ಇದೆ. ಹೆಚ್ಚು ಕಡಿಮೆ ಇದು ಇವತ್ತು ಅಪ್ಡೇಟ್ ಪ್ರಕಾರ ಸುಮಾರು 2.1 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಅದೇ ರೀತಿ ಇದು 11 ಆಗಸ್ಟ್ಗೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಸಾವಲಿಯಾ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಇದು ಅಷ್ಟೇ 11ನೇ ತಾರೀಕು ಕ್ಲೋಸ್ ಆಗೋದು. 1.6 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, ಇದು ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಆಲ್ ಟೈಮ್ ಪ್ಲಾಸ್ಟಿಕ್ಸ್ ಲಿಮಿಟೆಡ್ ಇದು ಅಷ್ಟೇ 11ನೇ ತಾರೀಕು ಆಗಸ್ಟ್ ಕ್ಲೋಸ್ ಆಗೋದು. 1.1 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ JSW ಸಿಮೆಂಟ್ ಲಿಮಿಟೆಡ್ ಸುಮಾರು 0.62 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. 11ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಹಾಗೆ ಸ್ಟಾರ್ ಇಮೇಜಿಂಗ್ ಆ್ಯಂಡ್ ಪಾತ್ ಲ್ಯಾಬ್ ಇದು SME IPO ಇದು ಓಪನ್ ಆಗಿರೋದು ಇವತ್ತು, ಕ್ಲೋಸ್ ಆಗೋದು 12 ಆಗಸ್ಟ್. ಪ್ರೈಸ್ ರೇಂಜ್ $135 $142. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ, ಹಾಗೆ ಮ್ಯಾಕ್ಸಿಮಮ್ 5 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ANB ಮೆಟಲ್ ಕಾಸ್ಟ್ ಲಿಮಿಟೆಡ್ ಇದು SME IPO. ಪ್ರೈಸ್ ರೇಂಜ್ ಬಂದು $148 $156. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ. ಓಪನ್ ಡೇಟು ಇವತ್ತು, ಕ್ಲೋಸ್ ಆಗೋದು 12ನೇ ತಾರೀಕು. ಹಾಗೆ ರಿಟೇಲ್ ಕ್ಯಾಟಗರಿನಲ್ಲಿ 5 ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್